ರಾಜ್ಯದಲ್ಲಿ ಪಿಯುಸಿ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ. ವಿಜಯಪುರ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ ವಿದ್ಯಾರ್ಥಿ. ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 575 ಅಂಕಗಳನ್ನ ಗಳಿಸಿದ್ದಾಳೆ. ವಿಜಯಪುರ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ ವಿದ್ಯಾರ್ಥಿನಿ. ಇವತ್ತು ಸೆಕೆಂಡ್ ಪಿಯುಸಿ ಎಕ್ಸಾಮ್ನ ರಿಸಲ್ಟ್ ಏನಿದೆ ಹೊರಬಿದ್ದಿದೆ. 95.83% ಪಡೆದಿದ್ದಾಳೆ ತಂಜಿಲಾ ಅಂತ ಹೇಳಿ. ಕಲಬುರಗಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರೆಸಿಡೆನ್ಸಿಯಲ್ ಕಾಲೇಜ್, ಆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಸೆಕೆಂಡ್ ಪಿಯುಸಿ ಎಕ್ಸಾಮ್ ಕೂಡ ಬರೆದಿರ್ತಾಳೆ. ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಕಾಲೇಜ್ ಇದಾಗಿದೆ. ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 575 ಅಂಕವನ್ನ ಗಳಿಸೋದ್ರ ಮೂಲಕ ಈಗ ಕೀರ್ತಿಯನ್ನ ತಂದಿದ್ದಾಳೆ. ಮನೆಯಲ್ಲೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿ ಕೇಳಿ ಇವತ್ತು ಸೆಕೆಂಡ್ ಪಿಯುಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದೆ. ಆ ಒಂದು ಪರೀಕ್ಷೆಯಲ್ಲಿ 575 ವಿಜ್ಞಾನ ವಿಭಾಗದಲ್ಲಿ. ಹೇಳಿ ಕೇಳಿ ವಿಜ್ಞಾನ ಅಂತಂದ್ರೆ ಕೇಳಬೇಕಾ, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಓದಿ ಮಾಡಿ ರಾತ್ರಿ ಹಗಲು ಅಂತ ಹೇಳಿ 575 ಅಂಕಗಳನ್ನ ಗಳಿಸಿ ಕೀರ್ತಿಯನ್ನ ತಂದಿರುವಂಥದ್ದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರೆಸಿಡೆನ್ಸಿಯಲ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾಳೆ. ಅವರ ಪೋಷಕರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ಜೀವನದಲ್ಲಿ ಇದೊಂದು ರೀತಿಯಾದಂತಹ ಪ್ರಥಮ ಘಟ್ಟ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಬೆಳಗ್ಗಿನಿಂದಲೇ, ನಮ್ಮ ಫಲಿತಾಂಶ ಏನಾಗಬಹುದು, ನಾವು ಎಷ್ಟು ಅಂಕ ಗಳಿಸಿದ್ದೀವಿ ಅಂತ ಹೇಳಿ. ಈಗ 600ಕ್ಕೆ 575 ಅಂಕಗಳನ್ನ ಗಳಿಸೋದ್ರ ಮೂಲಕ ಕೀರ್ತಿಯನ್ನ ತಂದಿದ್ದಾಳೆ.